ನಮಸ್ತೆ ಸ್ನೇಹಿತರೆ, ಕನ್ನಡ ತಿಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಮಹಾಪುರ. ಇಂಥ ಪವಿತ್ರ ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠ ದಿನಗಳಲ್ಲಿ ಒಂದಾದಂತಹ ಶ್ರಾವಣ ಪೌರ್ಣಿಮೆ ಅಥವಾ ನೂಲ ಹುಣ್ಣಿಮೆ ಮತ್ತು ರಕ್ಷಾ ಬಂಧನ ಹಬ್ಬ ನಾಳೆ ಬಂದಿದೆ. ಈ ಬಾರಿ ಹಬ್ಬದ ಮುಹೂರ್ತದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆಯೇ? ಹಾಗಿದ್ದರೆ ಕೇಳಿ. ನಾಳೆ ಹುಣ್ಣಿಮೆ ಯಾವಾಗ ಮುಕ್ತಾಯ ಆಗುತ್ತೆ? ಪೂಜೆಗೆ ಮತ್ತು ರಾಖಿ ಕಟ್ಟಲು ಅತ್ಯಂತ ಶುಭ ಸಮಯ ಯಾವುದು? ಹಾಗೆ 10 ವರ್ಷದೊಳಗಿನ ಮಕ್ಕಳಿಗೆ ಈ ದಿನ ಅರಿಶಿಣ ದಾರವನ್ನು ಹೇಗೆ ಕಟ್ಟಬೇಕು? ಇದರ ಸರಳ ಮಂತ್ರ ಯಾವುದು? ನಾಳೆ ಶುಕ್ರವಾರ ಆಗಿರುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯುವುದು ಹೇಗೆ? ಹಾಗೂ ಯಾವುದೇ ಗ್ರಹಣ ದೋಷದ ಭಯ ನಿಮಗೆ ಬೇಡ. ಇವೆಲ್ಲದರ ಸಂಪೂರ್ಣ ಮತ್ತು ಶಾಸ್ತ್ರೋಕ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮೊದಲನೆಯದಾಗಿ ನೂಲ ಹುಣ್ಣಿಮೆ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಧರ್ಮ ಗ್ರಂಥಗಳ ಪ್ರಕಾರ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಥವಾ ಶ್ರಾವಣೋಪಕರ್ಮ ಎನ್ನಲಾಗುತ್ತದೆ. ಈ ದಿನ ಬ್ರಾಹ್ಮಣರು ಮತ್ತು ದ್ವಿಜರು ತಮ್ಮ ಹಳೆಯ ಜನಿವಾರವನ್ನು ಅಂದರೆ ಯಜ್ಞೋಪವೀತ ಅಂತ ಅಂತಾರೆ, ಅದನ್ನು ವಿಸರ್ಜಿಸಿ ಹೊಸ ಪವಿತ್ರವಾದಂಥ ನೂಲಿನ ಜನಿವಾರವನ್ನು ಧಾರಣೆ ಮಾಡುತ್ತಾರೆ. ಇದು ಕೇವಲ ದಾರ ಬದಲಿಸುವ ಕ್ರಿಯೆಯಲ್ಲ, ವರ್ಷವಿಡೀ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಜ್ಞಾನ, ಧರ್ಮ ಮತ್ತು ಕರ್ತವ್ಯದ ಬದ್ಧತೆಯನ್ನು ನವೀಕರಿಸಿಕೊಳ್ಳುವ ಪವಿತ್ರ ವಿಧಿ. ಅಷ್ಟೇ ಅಲ್ಲ, ಈ ದಿನ ಸನಾತನ ಸಂಸ್ಕೃತಿಗೆ ಜ್ಞಾನದ ಧಾರೆ ಎರೆದ ಸಪ್ತ ಋಷಿಗಳನ್ನು ಸ್ಮರಿಸಿ ಋಷಿ ತರ್ಪಣ ನೀಡಲಾಗುತ್ತದೆ. ಪುರಾಣಗಳ ಪ್ರಕಾರ ಇದೇ ದಿನ ಭಗವಾನ್ ಶಿವನು ತ್ರಿಪುರಾಸುರನನ್ನು ಸಂಹಾರ ಮಾಡಿದನು ಮತ್ತು ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಳೆದನು ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಈ ದಿನ ನೂಲಿನ ರಕ್ಷೆಗೆ ಅತಿ ಹೆಚ್ಚಿನ ದೈವಿಕ ಶಕ್ತಿ ಇರುತ್ತದೆ. ಈಗ ಗೊಂದಲ ಏನಂದರೆ, ಹಬ್ಬವನ್ನು ಯಾವಾಗ ಆಚರಿಸಬೇಕು, ಮುಹೂರ್ತ ಯಾವಾಗ ಅಂತ ನೋಡೋದಾದರೆ, ಪಂಚಾಂಗದ ಪ್ರಕಾರ ಶ್ರಾವಣ ಪೌರ್ಣಿಮೆ ತಿಥಿಯು ಆಗಸ್ಟ್ 27 ಬೆಳಿಗ್ಗೆ 9:08 ಆರಂಭವಾಗಿದೆ. ಅಂದರೆ ಆಗಸ್ಟ್ 27 ಇಡೀ ದಿನ ಭದ್ರಕಾಲ ಅಂದರೆ ಅಶುಭ ಸಮಯ ಇರುತ್ತದೆ. ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ಆ ದಿನ ರಾಖಿ ಕಟ್ಟಲು ಆಗೋದಿಲ್ಲ. ಉದಯ ತಿಥಿಯ ಆಧಾರದ ಮೇಲೆ ಭದ್ರ ದೋಷವಿಲ್ಲದ ಪವಿತ್ರ ದಿನ ಎಂದರೆ ಅದು ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 9:48 ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ತಾ ಇದೆ. ಆದ್ದರಿಂದ ನಾಳೆ ಅತ್ಯಂತ ಶುಭ ಮುಹೂರ್ತಗಳು ಹೀಗಿವೆ ನೋಡಿ. ಈಗ ಅರಿಶಿಣ ದಾರ ಕಟ್ಟುವುದಕ್ಕೆ, ರಕ್ಷಾಬಂಧನಕ್ಕೆ, ಪೂಜೆಗೆ ಯಾವುದು ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ನೋಡೋದಾದರೆ, ಶುಕ್ರವಾರ ಬೆಳಗ್ಗಿನ ಜಾವ 5:57 9:48 ಅದು ಅತ್ಯಂತ ಶುಭದಾಯಕ ಸಮಯ ಆಗಿರುತ್ತೆ. ಮಧ್ಯಾಹ್ನದ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ 11:56 12:48 ಅಭಿಜಿತ್ ಮುಹೂರ್ತ ಇರುತ್ತೆ. ಅದು ಕೂಡ ಶುಭದಾಯಕವಾದಂಥ ಸಮಯ ಆಗಿರುತ್ತೆ. ಇನ್ನು ಗಮನಿಸಬೇಕಾದಂಥ ಒಂದು ಮಾಹಿತಿ ಏನಂದರೆ, ಶುಕ್ರವಾರ ಬೆಳಗ್ಗೆ 10:03 11:37 ರಾಹುಕಾಲ ಇರುತ್ತೆ. ಆ ಒಂದು ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಮುಹೂರ್ತದ ಬಗ್ಗೆ ತಿಳಿದುಕೊಂಡಾಯಿತು. ಈಗ ನಾವು ಅರಿಶಿಣದ ದಾರ ಕಟ್ಟುವಂತಹ ವಿಷಯಕ್ಕೆ ಬರೋಣ. ಧರ್ಮಗ್ರಂಥಗಳಲ್ಲೇ ಉಲ್ಲೇಖವಾಗಿರುವಂತೆ ಮುಖ್ಯ ಆಚರಣೆ ಏನಂದರೆ, ಮನೆಯಲ್ಲಿ 10 ವರ್ಷದೊಳಗಿನ ಪುಟ್ಟ ಮಕ್ಕಳಿಗೆ ಈ ಒಂದು ಶುಭ ದಿನದಂದು, ಹುಣ್ಣಿಮೆಯ ದಿನದಂದು ವೈದಿಕ ಬಾಲರಕ್ಷೆ ಅಂದರೆ ಅರಿಶಿಣದ ದಾರವನ್ನು ಕಟ್ಟುವುದು. ಹೌದು, ಈ ಒಂದು ರಕ್ಷೆಯನ್ನು ನಾವು ಸಣ್ಣ ಮಕ್ಕಳಿಗೆ ಹೊರಗಿನ ನಕಾರಾತ್ಮಕ ಶಕ್ತಿ ಬರಬಾರ್ದು, ಕೆಟ್ಟ ದೃಷ್ಟಿ ಬೀಳಬಾರ್ದು, ದೋಷ ಆಗಬಾರ್ದು ಅಂತ ಈ ಒಂದು ರಕ್ಷಾ ಒಂದು ದಾರವನ್ನು ಕಟ್ಟುತ್ತೇವೆ. ಅದನ್ನು ತಯಾರಿಸುವಂಥ ಸರಳ ವಿಧಾನವನ್ನು ನೋಡೋಣ. ಒಂದು ಸ್ವಚ್ಛವಾದಂಥ ಬಿಳಿ ಹತ್ತಿ ನೂಲು ಅಥವಾ ಸಣ್ಣ ಜನಿವಾರದಂಥ ದಾರವನ್ನು ತೆಗೆದುಕೊಳ್ಬೇಕು. ಶುದ್ಧ ಅರಿಶಿಣ ಪುಡಿಗೆ ಸ್ವಲ್ಪ ನೀರು ಅಥವಾ ಗಂಗಾಜಲ ಸೇರಿಸಿ ಆ ಒಂದು ಪೇಸ್ಟಲ್ಲಿ ಬಿಳಿ ದಾರವನ್ನು ಸಂಪೂರ್ಣವಾಗಿ ಹಚ್ಚಿ ಹಳದಿ ಬಣ್ಣಕ್ಕೆ
ಅದು ಬದಲಾಗುತ್ತೆ. ಆ ಒಂದು ದಾರವನ್ನು ದೇವರ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಅಥವಾ ಶಿವಪಾರ್ವತಿ ಫೋಟೋ ಇದ್ದರೆ ಅಥವಾ ಇನ್ಯಾವುದೇ ದೇವರ ಫೋಟೋ ಇದ್ದರೂ ಅದರ ಮುಂದೆ ಇಟ್ಟು ಧೂಪ ದೀಪವನ್ನು ಅದನ್ನು ತೋರಿಸಿ ನಂತರ ಪೂಜೆ ಮಾಡಬೇಕು. ಈ ಒಂದು ದಾರ 9 ಎಳೆಯ ದಾರವಾಗಿರಬೇಕು. ನಂತರ ನಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಮಗುವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಕು. ತಲೆಯ ಮೇಲೆ ಒಂದು ಸಣ್ಣ ವಸ್ತ್ರ ಹಾಕಿದರೆ ಅಂದರೆ ಕರವಸ್ತ್ರವನ್ನು ಇಟ್ಟರೆ ಒಳ್ಳೆಯದು. ನಂತರ ಗಂಡು ಮಗುವಾಗಿದ್ದರೆ ಬಲಗೈ ಮಣಿಕಟ್ಟಿಗೆ ಮತ್ತು ಹೆಣ್ಣು ಮಗುವಾಗಿದ್ದರೆ ಎಡಗೈ ಮಣಿಕಟ್ಟಿಗೆ ಕಟ್ಟುತ್ತಾರೆ. ಅದನ್ನು ನೀವು ತಿಳಿದುಕೊಂಡು ಕಟ್ಟಬೇಕಾಗುತ್ತೆ. ಈ ದಾರವನ್ನು ಒಂದು 3 ಗಂಟುಗಳನ್ನು ನೀವು ತ್ರಿಬಂಧನ ಅಂತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ ಅಂತಾರೆ. 3 ಗಂಟುಗಳನ್ನು ನೀವು ಹಾಕಬೇಕಾಗುತ್ತೆ. ದಾರ ಕಟ್ಟುವಾಗ ಪಠಿಸಬೇಕಾದಂಥ ಅತ್ಯಂತ ಸರಳ ಮತ್ತು ಧರ್ಮಗ್ರಂಥಗಳಲ್ಲಿ ಹೇಳಲಾದಂತಹ ರಕ್ಷಾ ಮಂತ್ರ ಇಲ್ಲಿದೆ. ತಾಯಂದಿರು ಅಥವಾ ದಾರ ಕಟ್ಟುವವರು ಈ ಮಂತ್ರವನ್ನು ಕನಿಷ್ಠ 3 ಬಾರಿ ಪಠಿಸಿ. ಏನಾ ಬದ್ದು ಬಲಿರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಮಪಿ ಬದ್ನಾಮಿ ರಕ್ಷೇಮಾ ಚಲ. ಈಗ ನಾಳೆ ಶುಕ್ರವಾರ ಆಗಿರೋದ್ರಿಂದ ಕೆಲವರು ಲಕ್ಷ್ಮಿಯನ್ನು ಕೂರಿಸ್ತಾರೆ. ಲಕ್ಷ್ಮೀ ಪೂಜೆ ವಿಶೇಷತೆ ಮತ್ತು ಕಟ್ಟುಪಾಡುಗಳನ್ನು ಈಗ ನೋಡೋಣ. ನಾಳೆ ನೂಲ ಹುಣ್ಣಿಮೆ ಜೊತೆಗೆ ಪವಿತ್ರವಾದಂಥ ಶುಕ್ರವಾರ ಕೂಡ ಬಂದಿದೆ. ಶ್ರಾವಣ ಶುಕ್ರವಾರದಂದು ಹುಣ್ಣಿಮೆ ಒದಗಿ ಬರುವುದು ಅತ್ಯಂತ ಅಪರೂಪ ಮತ್ತು ಮಹಾಯೋಗ. ಈ ಒಂದು ದಿನ ಮಹಾಲಕ್ಷ್ಮೀ ದೇವಿಯು ಅತ್ಯಂತ ಪ್ರಸನ್ನಳಾಗಿರುತ್ತಾಳೆ. ಆದ್ದರಿಂದ ನಾಳೆ ಬೆಳಗ್ಗೆ ಮುಹೂರ್ತದ ಸಮಯದಲ್ಲಿ ಕಳಶ ಪೂಜೆ ಮಾಡಿ ದೇವಿಗೆ ಪಾಯಸ ಅಥವಾ ಕೆಂಪು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಅಥವಾ ಲಕ್ಷ್ಮಿಯನ್ನು ಕೂರಿಸುವವರು ಹೇಗೆ ನೀವು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ಮಾಡುತ್ತಾ ಬಂದಿದ್ದೀರೋ ಹಾಗೆ ನೀವು ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡಿ. ಸರಳವಾಗಿ ಕೂಡ ಕೆಲವರು ಪೂಜೆ ಮಾಡುತ್ತಾರೆ. ನಿಮ್ಮ ಒಂದು ಪದ್ಧತಿಯ ಪ್ರಕಾರ ಪೂಜಿಸಿ, ಆದರೆ ಒಳ್ಳೆಯ ಸಮಯದಲ್ಲೇ ಪೂಜೆ ಮಾಡಿ. ಶ್ರೀ ಸೂಕ್ತ ಪಠಣೆ ಮಾಡುವುದು ಮತ್ತು ಲಕ್ಷ್ಮಿಯ ಮಂತ್ರಗಳನ್ನು ಜಪಿಸುವುದು ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಈ ಒಂದು ವಿಧಾನವನ್ನು ನಾವು ಪಾಲಿಸೋದ್ರಿಂದ ಮನೆಯಲ್ಲಿ ಧನಧಾನ್ಯ ವೃದ್ಧಿಯಾಗುತ್ತದೆ. ಲಕ್ಷ್ಮಿ ಕೃಪಕಟಾಕ್ಷೆ ನಾರಾಯಣನೊಂದಿಗೆ ಸದಾಕಾಲ ಇರುತ್ತದೆ. ನೂಲ ಹುಣ್ಣಿಮೆಯ ಒಂದು ಕಟ್ಟುಪಾಡುಗಳನ್ನು ನೋಡೋಣ. ಅಂದರೆ ನಿಯಮಗಳು ಏನೇನೆಲ್ಲ ಇರುತ್ತೆ ಅಂತ ನೋಡೋಣ. ರಾಖಿ ಅಥವಾ ಅರಿಶಿಣ ದಾರ ಕಟ್ಟುವಾಗ ಕಟ್ಟುವವರು ಕಟ್ಟಿಸಿಕೊಳ್ಳುವವರು ಕೂಡ ಇಬ್ಬರು ಬರೀ ಖಾಲಿ ಹೊಟ್ಟೆಯಲ್ಲಿ ಇರಬಾರದು. ಏನಾದರೂ ಸ್ವಲ್ಪ ಸಿಹಿಯನ್ನಾದರೂ ಸೇವಿಸಿರಬೇಕು. ಇನ್ನು ದಾರ ಕಟ್ಟುವಾಗ ದಾರ ಕೆಳಗೆ ಬೀಳದಂತೆ ನೋಡಿಕೊಳ್ಳಿ, ಎಚ್ಚರದಿಂದ ಕಟ್ಟಿ. ಹಾಗೆ ಮನಸ್ಸಿನಲ್ಲಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಟ್ಟಬೇಕು. ಮನೆಯಲ್ಲಿ ಸಂಪೂರ್ಣ ಸಾತ್ವಿಕ ಆಹಾರ ಇರಲಿ. ಯಾವುದೇ ಕಾರಣಕ್ಕೂ ಮಾಂಸಾಹಾರ ಅಥವಾ ತಾಮಸಿಕ ಆಹಾರವನ್ನು ಬಳಸಬೇಡಿ. ನಾಳೆ ಪೂಜೆ ಮಾಡುವಾಗ ಅಥವಾ ರಾಖಿ ಕಟ್ಟುವಾಗ ಅಥವಾ ಅರಿಶಿಣದ ದಾರ ಕಟ್ಟುವಾಗ ಆಗಲಿ ನೀವು ಚಿಂತಿಸುತ್ತಾ ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಇದ್ದು ನೀವು ಮಾಡಬೇಡಿ ಅಥವಾ ಗೊಂದಲದಿಂದ ಪೂಜೆ ಮಾಡಬೇಡಿ. ಅದಕ್ಕೆ ಪೂರ್ಣ ಫಲ ಲಭಿಸುವುದಿಲ್ಲ. ಭಕ್ತಿಯಿಂದ, ಒಳ್ಳೆ ಭಾವನೆಯಿಂದ, ಒಳ್ಳೆ ಮನಸ್ಸಿನಿಂದ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಕೆಲಸವನ್ನು ಮಾಡಬೇಕು. ಕೆಲವರು ಈ ಸಮಯದಲ್ಲಿ ಗ್ರಹಣ ದೋಷ ಅಥವಾ ಸೂತಕದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ. ಆದರೆ ಧರ್ಮಗ್ರಂಥಗಳು ಮತ್ತು ಪಂಚಾಂಗದ ಪ್ರಕಾರ ಈ ದಿನ ಯಾವುದೇ ರೀತಿಯ ಗ್ರಹಣ ದೋಷ ನಮ್ಮ ಭಾರತಕ್ಕೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಯಾವುದೇ ಭಯ ಆತಂಕವಿಲ್ಲದೆ ಭಕ್ತಿ ಮತ್ತು ಸಡಗರದಿಂದ ನೀವು ನಾಳಿನ ನೂಲ ಹುಣ್ಣಿಮೆ ಮತ್ತು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬಹುದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಾಳಿನ ಪವಿತ್ರ ದಿನದ ಮಹತ್ವ, ಮುಹೂರ್ತ ಮತ್ತು ಮಕ್ಕಳಿಗೆ ಅರಿಶಿಣ ದಾರ ಕಟ್ಟುವ ವಿಧಾನ. ಈ ಒಂದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಎಲ್ರಿಗೂ ಕೂಡ ನೂಲ ಹುಣ್ಣಿಮೆ ಹಾಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.